ಅಪ್ಪಯ್ಯ. ಶಂಕರ, ನೀನು ಇದನ್ನೆಲ್ಲ ನೋಡಬಾರ್ದು ಅಂದ್ಕೊಂಡಿದ್ದೆ, ಆದರೂ ನೋಡ್ಬಿಟ್ಟಲ್ಲ. ಇದನ್ನ ನೋಡಿ ನೀನು ಅಂದ್ಕೊಂಡ್ರೆ ನನಗೆ ಅದಕ್ಕಿಂತ 10 ಪಟ್ಟು ನೋವಾಗ್ತದೆ ಕಣ್ಲ. ಇದೆಲ್ಲ ಯಾಕೆ ಬೇಕಾಗಿತ್ತು ಅಪ್ಪಯ್ಯ? ನೀನು ಹಿಂಗೆಲ್ಲ ನೋವು ಮಾಡ್ಕೊಳ್ಳೋದು ನಾನು ನೋಡೋಕ್ಕಾಯ್ತಾ ಇಲ್ಲ. ಇದು ಪಿರುತಿ ಸಂತೋಷಕ್ಕೆ ಕಣ್ಲ. ನನಗೆ ಇಷ್ಟೊಂದು ಆಸ್ತಿ ಇದೆ, ಹೊಲ ಜಮೀನಿದೆ, ಆದರೆ ಅದೆಲ್ಲ ತೋರಿಸ್ಕೊಳ್ಳೋಕ್ಕೆ ಪಿರುತಿ ಮಾತ್ರ ಅನುಭವಿಸ್ಬೇಕು ಕಣ್ಲ. ನನಗೆ ನಿನ್ನ ಮೇಲಿರೋ ಪ್ರೀತಿನ ಎದೆ ಬಗ್ಸಿ ತೋರ್ಸಕ್ಕಾಗಲ್ಲ ಕಣ್ಲ. ಅದಕ್ಕೆ ಇದೆಲ್ಲ. ನಮ್ಮಪ್ಪಯ್ಯ ದೊಡ್ಡ ಮೋಸ್ಕಾರ. ನಾಳೆ ದಿನ ನನ್ನ ಜೀವನ ಬೀದಿಗೆ ಬಂದ್ರು ಇವನೇ ಕಾರಣ, ನಾನು ನೇಣು ಹಾಕ ಸತ್ರು ಇವನೇ ಕಾರಣ. ಹಿಂಗೆ ಬಿಟ್ರೆ ಈ ನನ್ನ ಮಗ ನನಗೊಂದು ಕತಿ ಕಾಣಿಸಾಕ್ಬಿಡ್ತಾನೆ. ಬನ್ರಿ, ಬಂದು ನೋಡಿ, ನಮ್ಮ ಅಪ್ಪಯ್ಯ ನನ್ನ ಮ್ಯಾಕ್ ಪ್ರಾಣನೆ ಮಾಡ್ಕೊಂಡವನೆ. ಇಂಥ ಪುಣ್ಯಾತ್ಮನ ಬಗ್ಗೆ ಇಲ್ಸಲ್ಲದೆಲ್ಲ ಹೇಳಿ ನಮ್ಮಿಬ್ರು ಮಧ್ಯದಲ್ಲಿ ತಂದಿಡಕ್ ನೋಡ್ತಿದ್ರಲ್ಲ, ಮನ್ಸತ್ವ ಅಲ್ಲ ನಿಮ್ಗೆ? ಇನ್ನೊಂದ್ ಕಿತ ಇನ್ನೊಂದ್ ಯಾವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಾನು ಸುಮ್ಕೆ ಇರಕ್ಕಿಲ್ಲ. ಹಂಗಾರೆ ಇವಳಿಗೆ ಎಲ್ಲ ಗೊತ್ತಾಗಿದೆ ಅನ್ಸ್ತದೆ, ಅದಕ್ಕೆ ಹಿಂಗಾಡ್ತಾವಳೆ. ಈ ಕಿತ ಹೆಂಗೋ ಬಚಾವಾಗಿವ್ನಿ, ಇನ್ಮ್ಯಾಕೆ ಹುಷಾರಾಗಿರ್ಬೇಕು. ಏನಾಯ್ತು ಶಂಕರ? ಯಾಕಂಗ ಮಗಿ ಮೇಲೆ ರೇಗಾಡ್ತಿದ್ಯಾ? ಗೌರವ, ಏನಾಯ್ತವ? ಅಪ್ಪಯ್ಯ, ಅಲ್ಲೇನ್ ಕೇಳಿ, ನಾನೇ ಹೇಳ್ತೀನಿ. ನೀನು ಸರಿ ಇಲ್ವಂತೆ, ಒಳಗೊಂದು ಹೊರಗೊಂದು ನಡ್ಕತಿಯಂತೆ. ನಿನಗೆ ನನ್ನ ಮ್ಯಾಗ್ ಒಸಿನೂ ಪಿರುತಿನೇ ಇಲ್ವಂತೆ. ಪಿರುತಿ ಮಾಡೋ ತರ ನಾಟಕ ಮಾಡ್ತಿದ್ಯಂತೆ. ನೀನ್ ಸಾನೆ ಕೆಟ್ಟ ಮನ್ಸ ಅಂತೆ ನಾನ್ ತಲೆ ಕೆಡಿಸಿ ನನ್ನನ್ನ ನಿನ್ ಸ್ವಾರ್ಥಕ್ಕೆ ಬಳಸ್ಕೊತಾ ಇದೆಯಂತೆ. ಅವಳು ಹೇಳೋದ್ರಾಗು ಸತ್ಯ ಆಯ್ತೆ ಕಣ್ಲ. ಏನಪ್ಪಯ್ಯ ಹೇಳ್ತಿದ್ಯಾ? ಹ್ಞೂ ಕಣ್ಲ, ನಾನು ನಿನ್ನ ಜೊತೆಯಾಗೇ ಇರ್ತೀನಿ. ನೀನು ಯಾವಾಗಲೂ ಅಪ್ಪಯ್ಯ ಅಪ್ಪಯ್ಯ ಅಂತ ನನ್ನಿಂದ ಮುಂದೆನೇ ಓಡಾಡಿದ್ರೆ ಹಿಂಗೆ ಆಗೋದು. ಅವಳು ನೀನು ಕಟ್ಕೊಂಡಿರೋ ಹೆಂಡ್ತಿ ಕಣ್ಲ. ನನ್ನ ಗಂಡ ನನ್ನ ಜೊತೆಯಾಗೆ ಇರಬೇಕು ಅಂತ ಅವಳಿಗೂ ಆಸೆ ಇರೋಕ್ಕಿಲ್ವ ಹೇಳು? ನೋಡು ಗೌರವ, ಶಂಕರ ನಿನ್ನ ಪಿರುತಿ ಮಾಡಿ ಮದುವೆ ಆಗವನೆ. ನೀವಿಬ್ರು 100 ವರ್ಷ ಬಾಳ್ಬೇಕವ. ನನ್ನ ಕಣ್ಣು ಮುಂದೆ ನೀವಿಬ್ರು ಸಂದಾಕಿದ್ರೆ ಅಷ್ಟೇ ಸಾಕು ಕಣವ ನನಗೆ. ಈ ನನ್ನ ಮಗನ ಜವಾಬ್ದಾರಿ ನಿಂದು. ಅವನನ್ನ ನಿನ್ನ ಮಡ್ಲಿಗಾಕಿವ್ನಿ. ನೀವಿಬ್ರು ಸಂತೋಷವಾಗಿರವ. ನೋಡ್ಕೊಂಡ ನಮ್ಮ ಅಪ್ಪಯ್ಯ ಏನು ಅಂತ. ಮಾತಾಡಕ್ಕೂ ಬದಲು ಯೋಚನೆ ಮಾಡಿ ಮಾತಾಡ್ಬೇಕು. ಮಾತಾಡಿ ಆಮೇಲೆ ಯೋಚನೆ ಮಾಡಿದ್ರೆ ಬಾಯಿಂದ ಬಂದ ಮಾತು ವಾಪಸ್ ಹೋಗಕ್ಕಿಲ್ಲ. ತುಂಬುದ್ ಮನೆಯಾಗೆ ಮನೆ ಹೊಡೆಯೋ ಕೆಲಸ ಯಾವತ್ತೂ ಮಾಡಬಾರ್ದು. ಹಂಗ್ ಮಾಡಿದ್ರೆ ಆ ಸಿದ್ದೇಶ್ವರ ಮೆಚ್ಚಕ್ಕಿಲ್ಲ. ಇನ್ಯಾವತ್ತನ ಹಿಂಗ್ ಮಾತಾಡಿದ್ರು
ನನ್ನ ಮನ್ಸ್ನಾಗಿರಕ್ಕಿಲ್ಲ ಹೇಳ್ತೀವ್ನಿ. ನೀವು ಎಣಿತಾ ಇರೋ ಬಲೆಗೆ ನೀವೇ ಸಿಕ್ಕಾಕೊಳ್ಳೋ ಹಾಗಾಗುತ್ತೆ. ಯಾಕಂದ್ರೆ ಅಧರ್ಮ ಗೆದ್ದಿದ್ದು ಇತಿಹಾಸದಲ್ಲೇ ಇಲ್ಲ. ನನ್ನ ದಾರಿಗೆ ಮುಳ್ಳಾಯ್ತೀಯ ಅಂತ ಅವತ್ತೇ ನಿನ್ನನ್ನು ಆಕ್ಸಿಡೆಂಟ್ ಮಾಡಿ ಸಾಯಿಸೋಣ ಅಂತಿದ್ದೆ. ಅದು ನಿನ್ನ ಆಯುಸ್ ಗಟ್ಟಿ ಇತ್ತು. ಸಂಕ್ರಂಗೆ ಎಲ್ಲ ಹೇಳ್ಬಿಡ್ತೀಯ. ನೀನು ಹೇಳಿದ್ರೆ ಅವ್ನು ನಂಬಿಟಾನ. ನಾನು ಯಾವುದನ್ನು ನೋಡಲ್ಲ, ನಾನು ಯಾರ ಮಾತು ಕೇಳಲ್ಲ. ನನ್ಗೆ ನಮ್ಮ ಅಪ್ಪಯ್ಯ ಏನು ಅಂತ ಸಂದ ಗೊತ್ತದೆ. प्रेमं पूज्यं काव्यं सखिये ನನಗೆ ನೀನೇ सकलं लोकदगन्यविनम्य प्रीति सत्य सुन्दर ಸಾಗದು ಜೊತೆಯಾಗದು ನಮ್ಮ ಪ್ರೇಮ ಪಯಣ ಒಲ್ಲದೆ ಒಲವಾದರೆ ಬದುಕು ಪೂರ ಕದನ ನೀನೇ ಬೇಕು ನನ್ನುಸಿರಿಗೆ ಉಸಿರಾಗಿ ನನ್ನೇ ಪ್ರೀತಿಸು ಈ ಜನುಮನ ಕಡೆವರೆಗೂ. ಏನ್ ಗೊತ್ತೇ ಅಮ್ಮಿಯರೇ, ನಮ್ಮ ಅಪ್ಪಯ್ಯನ ಬಗ್ಗೆ ಯಾರು ಏನೇ ಅಂದ್ರೂ ನಂಗೆ ಆಗಕ್ಕಿಲ್ಲ. ನಿಮ್ಮ ಜಾಗದಾಗ ಬೇರೆ ಯಾವನ ಇದ್ದಿದ್ರೆ ನಡೀತಾ ಇದ್ದಿದ್ದ ಕಥೆಯೇ ಬೇರೆ. ಸಾರಿ ಸಾರಿ ಅಮ್ಮೀರೆ, ಸೀತಾಗ ನೋಡಿ. ಅಲ್ಲಲ್ಲೇ ನನ್ನ ಅಮ್ಮಿ ಸ್ಟೈಲಿಂಗ್ ಶುರು ಆಯ್ತು. ಅದು ಸ್ಟೈಲಿಂಗ್ ಅಲ್ಲ, ಸ್ಮೈಲಿಂಗ್. ಅದೇ ನಾನೆಲ್ಲೋ ನೀವು ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತೀರಾ, ಹೆಂಗಪ್ಪ ಸಮಾಧಾನ ಮಾಡೋದು ಅಂತ ಕೋಳಿ ಚುರುಮುರಿಗೆಲ್ಲ ಫೋನ್ ಮಾಡಿ ಐಡಿಯಾ ಕೇಳಿದೆ. ನನ್ನ ಮಕ್ಕಳು ನಮ್ಗೇನು ಮದುವೆ ಆಗದ ಜೋಗಿ ಅಣ್ಣ, ನಮ್ಮನ್ನು ಕೇಳ್ತಲ್ಲ ಅಂದ್ಬಿಡದ. ಏನಪ್ಪ ಮಾಡೋಣ ಸಿದ್ದೇಶ್ವರ ಅನ್ನಿಸ್ಬಿಟ್ಟಿತ್ತು. ಆದರೆ ನನ್ನ ಅಮ್ಮಿ ಸೂಪರು, ನನ್ನ ಮ್ಯಾಗೆ ಬೇಜಾರೇ ಮಾಡ್ಕೊಂಡಿಲ್ಲ. ಬೇಜಾರು ಯಾಕೆ ಮಾಡ್ಕೋಬೇಕು? ನೀವು ನನ್ನ ಗಂಡ. ಇಷ್ಟಕ್ಕೂ ನಾನು ನಿಮ್ಮ ತಂದೆ ಬಗ್ಗೆ ಅಷ್ಟು ಓಪನ್ ಆಗಿ ಮಾತಾಡಿದ್ದು ತಪ್ಪೇ ಅಲ್ವ? ಆ ಥರ ಮಾತಾಡಿದಾಗ ಯಾವ ಮಗನಿಗಾಗ್ಲಿ ಕೋಪ ಬರ್ದೇ ಇರುತ್ತೆ ಹೇಳಿ? ಗಂಡನ ಯಾವ ಪಾರ್ಟಿ ಸಂದಾಗ ಅರ್ಥ ಮಾಡ್ಕೊಂಡಿದ್ದೀರಾ ಅಮ್ಮಿಯರೇ? ನೀವು ಎಷ್ಟೇ ಆದರೂ ನನ್ನ ಮುದ್ದು ಜೋಗಿಯವರಲ್ವಾ? ನಂಗೆ ಈಗ ಸಮಾಧಾನ ಆಯಿತು. ನೋಡೆ ಹೊಡುವ ಗೆಲ್ಲೋದು ನಾನಾ ನೀನು ಅಂತ. ಜೋಗಿಯವರೇ, ನಾನು ಈ ಯುದ್ಧದಲ್ಲಿ ಗೆಲ್ಲೇಬೇಕು. ನಿಮ್ಮನ್ನ ಉಳಿಸ್ಕೊಳ್ಳೇಬೇಕು. ನನ್ನ ಸಂಸಾರ, ನನ್ನ ಗಂಡ, ಇದೆಲ್ಲ ನನ್ನ ಜವಾಬ್ದಾರಿ. ನಾನು ಇದನ್ನ ಉಳಿಸ್ಕೊಳ್ತೀನಿ. ಅಮ್ಮಿಯವರೇ, ಅಷ್ಟೇಯಾ? ಬೇರೆ ಏನೂ ಇಲ್ವೇ? ಏನೂ ಇಲ್ಲ.